ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ದಿನ ಬೆಳಗಾದ್ರೆ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಪೈಪೋಟಿಗಳು ಹಗ್ಗ ಜಗ್ಗಾಟಗಳು ಆಗ್ತಾನೆ ಇದೆ. ಬಟ್ ಇದರ ಮಧ್ಯೆ ಸಫರ್ ಆಗ್ತಾ ಇರೋದು ಯಾರು ಗೊತ್ತಾ? ಶಾಸಕರುಗಳು. ಕಾರಣ ಒಂದ್ ಕಡೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಹಿರಿಯ ಶಾಸಕರು ಎದುರು ನೋಡ್ತಾ ಇದ್ರು, ಅವರ ಆಸೆ ಕೂಡ ನಿರಾಸೆ. ಮತ್ತೊಂದು ಕಡೆ ನಿಗಮ ಮಂಡಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈಗ ಅಸಮಾಧಾನಗಳು ಹೊರಹಾಕ್ತಿದ್ದಾರಂತೆ ಶಾಸಕರುಗಳು. ಹಾಗಾದ್ರೆ ಏನಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ? ಅಧಿಕಾರ ಹಂಚಿಕೆ ವಿಚಾರದ ಮಧ್ಯೆ ಕಾಂಗ್ರೆಸ್ ಶಾಸಕರು ಅತಂತ್ರ ಪರಿಸ್ಥಿತಿ ತಲುಪಿದ್ದಾರೆ. ಅತ್ತ ಸಚಿವ ಸ್ಥಾನವೂ ಇಲ್ಲ, ಇತ್ತ ನಿಗಮ ಮಂಡಳಿಯೂ ಇಲ್ಲ. ಅವಧಿ ಮುಕ್ತಾಯದ ಕಾರಣ ಅತಂತ್ರವಾಗ್ತಿದ್ದಾರಂತೆ ಕಾಂಗ್ರೆಸ್ನ ಶಾಸಕರು. 2 ವರ್ಷಗಳ ಅವಧಿಗೆ ನೇಮಕ ಆಗಿದ್ದ ನಿಗಮ ಮಂಡಳಿ ಅಧ್ಯಕ್ಷರು ಈಗ ಅಂತ್ಯ ಆಗ್ತಾ ಇದೆ ಅವಧಿ. 2.5 ವರ್ಷಕ್ಕೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತ ಭರವಸೆಯಲ್ಲಿ ಎದುರು ನೋಡ್ತಾ ಇದ್ರು. ಭರವಸೆ ನೀಡಿದ್ದ ಸಿಎಂ ಸಿದ್ದರಾಮಯ್ಯ ಹಾಗೂ ಹೈಕಮಾಂಡ್. ಬಟ್ ಈಗ ಸಿದ್ದರಾಮಯ್ಯನವರ ಸ್ಥಿತಿನೇ ಅತಂತ್ರ ಅನ್ನುವಂತ ಪರಿಸ್ಥಿತಿ ಇದೆ. ಆದ್ರೆ 2.5 ವರ್ಷ ಆದ್ರೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇಲ್ಲ, ನಿಗಮ ಮಂಡಳಿ ಸ್ಥಾನ ಕೂಡ ಸಿಗ್ತಾ ಇಲ್ಲ. ಏನು ಇಲ್ಲದೆ ಹೆಂಗಪ್ಪ ನಾವು ಪಕ್ಷದಲ್ಲಿ ಇರೋದು ಅನ್ನುವಂತಹ ಪ್ರಶ್ನೆಯೊಂದಿಗೆ ಹಿರಿಯ ಶಾಸಕರು ಅಸಮಾಧಾನ ಹೊರಹಾಕ್ತಿದ್ದಾರೆ. ಸಂಪುಟ ಪುನರ್ರಚನೆ ತನಕ ಕೂಡ ನಿಗಮ ಸ್ಥಾನ ಮುಂದೂಡಿಕೆಗೆ ನಿರ್ಧಾರ ಆಗಿದೆಯಂತೆ. ಅಧಿಕಾರ ಹಂಚಿಕೆ ವಿಚಾರದ ಮಧ್ಯೆ ಕಾಂಗ್ರೆಸ್ ಶಾಸಕರ ಪರಿಸ್ಥಿತಿ ಕೂಡ ಅತಂತ್ರ ಸ್ಥಿತಿ ತಲುಪಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಕೆಲ ಹಿರಿಯ ಶಾಸಕರು 4ರಿಂದ 5 ಬಾರಿ ಆಯ್ಕೆ ಆದವರು ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಅವ್ರಿಗೆಲ್ಲ ಏನ್ ಭರವಸೆ ಕೊಟ್ಟಿದ್ರು ಗೊತ್ತಾ? ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ 2.5 ವರ್ಷ ಸುಮ್ನಿರಿ, ನೆಕ್ಸ್ಟ್ ನೀವೇ ಸಚಿವರಾಗ್ತೀರಿ ಅನ್ನುವಂತ ಭರವಸೆ ಕೊಟ್ಟಿದ್ರು. ಬಟ್ ಈಗ 2.5 ವರ್ಷ ಪೂರ್ಣಗೊಂಡು ದಿನಗಳು ಕಳೀತಾ ಇದೆ. ಆದ್ರೆ ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಚರ್ಚೆಗಳು ಆಗ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಬೆಳವಣಿಗೆ ಕೂಡ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಇದೆಲ್ಲದಕ್ಕೂ ಕೂಡ ಯಾಕೆ ಬ್ರೇಕ್ ಬಿದ್ದಿದೆ ಅಂದ್ರೆ ಅಧಿಕಾರ ಹಂಚಿಕೆಯ ವಿಚಾರ. ಸಿದ್ದರಾಮಯ್ಯನವರು ಕೆಳಗಿಳಿತಾರ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ, ಈ ಹಗ್ಗ ಜಗ್ಗಾಟಗಳಾಗ್ತಾ ಇರೋದ್ರಿಂದ ಶಾಸಕರ ಪರಿಸ್ಥಿತಿ ಅತಂತ್ರ ಆಗ್ತಾ ಇದೆ ಪಕ್ಷದಲ್ಲಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಅಧಿಕಾರ ಹಂಚಿಕೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಬಟ್ ಇದರ ಮಧ್ಯದಲ್ಲಿ ಸಫರ್ ಆಗ್ತಾ ಇರೋದು ಹಿರಿಯ ಶಾಸಕರು ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಇವತ್ತು ಸಚಿವ ಸ್ಥಾನ ಸಿಗಬಹುದು, ನಾಳೆ ಸಿಗಬಹುದು, ಎಲ್ಲ ಸರಿ ಹೋಗಬಹುದು ಅಂತ ಕಾಯ್ತಾ ಇದ್ದಂತ ಶಾಸಕರ ಪರಿಸ್ಥಿತಿ ಏನು ಅಂತ ಪಕ್ಷದಲ್ಲಿ? ಖಂಡಿತ ಶ್ರುತಿ, ಸಿಎಂ ಸಿದ್ದರಾಮಯ್ಯ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ನಡುವೆ ನಡೆದಿರುವಂಥ ಅಧಿಕಾರ ಹಂಚಿಕೆಯ ಜಟಾಪಟಿ ಶಾಸಕರಿಗೂ ಮತ್ತು ಸಚಿವರಿಗೂ ಕೂಡ ಸಾಕಷ್ಟು ತಲ್ಲೋಣ ತಂದಿದೆ. ಒಂದು ಕಡೆ ಹಿರಿಯ ಶಾಸಕರಿದ್ದಾರೆ, ಅವರೆಲ್ಲರಿಗೂ ಕೂಡ ಅವಕಾಶ ಸಿಗುತ್ತೆ ಅನ್ನುವಂಥದ್ದು. ಸಚಿವ ಸಂಪುಟ ಪುನರ್ರಚನೆ ಆದ ಬಳಿಕ ನಮಗೆ ಸಚಿವ ಸ್ಥಾನ ಒಳ್ಳೆಯುತ್ತೆ ಅನ್ನುವಂಥ ಆಸೆ ಇಟ್ಕೊಂಡು ಕೂತಿದ್ದಾರೆ. ಆದರೆ ಇಲ್ಲಿಯವರೆಗೂ ಕೂಡ ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಸಿಗ್ತಾ ಇಲ್ಲ. ಇತ್ತ ನಿಗಮ ಮಂಡಳಿಗಳ ಅಧ್ಯಕ್ಷರಾಗಿದ್ದಾರೆ, ಅವ್ರಿಗೂ ಕೂಡ ಯಾವ ರೀತಿ ಭರವಸೆನ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಕೊಟ್ಟಿದ್ರು, ಆ ಭರವಸೆಯೂ ಕೂಡ ಈಡೇರ್ತಾ ಇಲ್ಲ. ಒಂದು ನಿಗಮ ಮಂಡಳಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ, ಅವರ ಅವಧಿ ಕೂಡ ಮುಗಿತಾ ಬಂದಿದೆ. ಜೊತೆಗೆ ಸಚಿವ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತೆ ಅನ್ನುವಂಥ ಕಾತರದಿಂದ ಕಾಯ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ನಡುವೆ ನಡೀತಿರುವಂಥ ಪವರ್ ಶೇರಿಂಗ್ ಫೈಟ್ಗೆ ಒಂದು ವೇಳೆ ಸಚಿವ ಸಂಪುಟ ಪುನರ್ರಚನೆ ಆದರೆ ಸಿಎಂ ಸಿದ್ದರಾಮಯ್ಯ ಸೇಫ್ ಆಗ್ತಾರೆ ಅನ್ನೋ ಕಾರಣಕ್ಕೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅಡ್ಗಾಲ ಆಗ್ತಿರುವಂಥದ್ದು. ಹೀಗಾಗಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಪ್ರಯತ್ನವನ್ನು ಮುಂದುವರಿಸಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಪಟ್ಟಣ ಸಡಿಲು ಮಾಡ್ತಾ ಇಲ್ಲ. ಹೀಗಾಗಿ ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಇಲ್ಲ. ಇತ್ತ ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನದ ಅವಧಿ ಕೂಡ ಮುಗಿತಿರೋದ್ರಿಂದ ಇತ್ತ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವೂ ಇಲ್ಲ, ಸಚಿವ ಸ್ಥಾನವೂ ಇಲ್ಲ ಅನ್ನುವಂಥ ಒಂದು ಬಿಕ್ಕಟ್ಟಿನ ಸ್ಥಿತಿಯಲ್ಲಿ ಶಾಸಕರು ಸಿಲುಕಿಕೊಂಡಿದ್ದಾರೆ. ಸಾಕಷ್ಟು ಹಿರಿಯ ಶಾಸಕರನ್ನ ಈಗ ನಿಗಮ ಮಂಡಳಿ ಅಧ್ಯಕ್ಷರನ್ನು ಮಾಡಿದರು. 2.5 ವರ್ಷದ ಬಳಿಕ ಸಚಿವರಾಗ್ತೀವಿ ಅನ್ನೋಂಥ ಆಸೆಯನ್ನು ಕಾಣ್ತಿದ್ದಂಥ ಶಾಸಕರಿಗೆ ಇದೀಗ ಸಾಕಷ್ಟು ನಿರಾಸೆ ಆಗ್ತಾ ಇದೆ. ಸಚಿವ ಸಂಪುಟ ಪುನರ್ರಚನೆ ಯಾವಾಗ ಆಗುತ್ತೆ, ನಮ್ಮನ್ನೆಲ್ಲ ಪರಿಗಣಿಸ್ತಾರ ಅಥವಾ ಕೈ ಬಿಡ್ತಾರ ಅನ್ನುವಂಥ ಟೆನ್ಷನ್ ಕೂಡ ಅವರಿಗಿರುವಂಥದ್ದು. ಹೀಗಾಗಿ ಸರ್ಕಾರ 2.5 ವರ್ಷ ಪೂರೈಸಿದೆ, 3ನೇ ವರ್ಷಕ್ಕೆ ಕಾಲು ಇಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸಿಎಂ ಬದಲಾವಣೆ ವಿಚಾರ ದಿನದಿಂದ ದಿನಕ್ಕೆ ತಾರಕಕ್ಕೆ ಏರ್ತಾ ಇದೆ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ನಡುವೆ ಈ ಒಂದು ಫೈಟ್ಗೆ ಹೈಕಮಾಂಡ್ ಏನು ಬ್ರೇಕ್ ಹಾಕಬೇಕು. ಜೊತೆಗೆ ಸಚಿವ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆದರೆ ಈಗ ಇರುವಂಥ ನಿಗಮ ಮಂಡಳಿ ಅಧ್ಯಕ್ಷರಿಗೆ ಸಚಿವ ಸ್ಥಾನ ಅವಕಾಶ ಸಿಗತ್ತಾ ಅಥವಾ ಕೈ ತಪ್ಪತ್ತ ಅನ್ನುವಂಥ ಆತಂಕ ಇರುವಂಥದ್ದು. ಹೀಗಾಗಿ ಅತ್ತ ನಿಗಮ ಮಂಡಳಿಯೂ ಇಲ್ಲ, ಇತ್ತ ಸಚಿವ ಸ್ಥಾನವೂ ಇಲ್ಲ ಅನ್ನುವಂಥ ತ್ರಿಶಂಕು ಸ್ಥಿತಿಯಲ್ಲಿ ಶಾಸಕರು ಇರುವಂಥದ್ದು. ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.